ಏನ್ ಮಾಡ್ತಿದ್ಯಾ? ಕಾಣಿಸ್ತಿಲ್ವ ಕಣ್ಣು? ಬೆಟ್ಟ ಪ್ಯಾಕ್ ಮಾಡ್ತಿದ್ಯಾ? ಎಲ್ಗೋಕೆ? ಇಷ್ಟ ಇಲ್ಲ ಮಾತಾಡೋದು. ಏನಕ್ಕೆ? ರೀಸನ್ ಏನು? ನನ್ಗೆ ಇಷ್ಟ ಇಲ್ಲ. ರೀಸನ್ ಇಷ್ಟ ಇಲ್ಲ ಮಾತಾಡೋದು. ಏನಕ್ಕೆ? ರೀಸನ್ ಏನು? ನನ್ಗೆ ಇಷ್ಟ ಇಲ್ಲ. ರೀಸನ್ ನಿಮ್ಮಂತ ವ್ಯಕ್ತಿ ಜೊತೆ ಮಾತಾಡೋದು. ನಾನು ಏನ್ ಮಾಡಿದೆ ಅಂತದ್ದು? ಏನೇ ಮಾಡಿದೆ ಅಂದಿ? ನಡಿ ಅಲ್ಲಿ ಇನ್ನೂ ಕೆಲಸ ಐತೆ. ನಂಗೆ ಸಿಟ್ಟು ಬರ್ಸ್ಬೇಡಿ. ಸಿಟ್ಟು ಬಂದ್ರೆ ಏನ್ ಮಾಡ್ತೀಯಾ? ಸಿಟ್ಟು ಬಂದ್ರೆ ಏನ್ ಮಾಡ್ತೀಯಾ? ಹಾ ಹೇಳಿ, ಏನ್ ಮಾಡ್ತೀಯ ಅಂತ? ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ, ಇದಕ್ಕೆ ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಇಂಥದ್ದು ಮಾಡ್ತೀನಿ ಅಂತ ಹೇಳಿ ಹೋಯ್ತೀನಿ. ಏನ್ ಮಾಡಕ್ಕಾಗುತ್ತೆ ನಾವು ಹುಡುಗಿರು? ಗೈಸ್ ಹೆಂಗ್ ಓವರ್ ಆಗಿ ಮಾತಾಡ್ತಿದ್ದಾಳೆ ನೋಡಿ. ಅಲ್ಲ ಟ್ಯಾಂಕ್ ಹೆಚ್ಚಿನ ಇವಾಗ ಮಾತಾಡಲ್ವಾ? ಹಾ ಕೂಲು ಸರಿ ಮಾಡ್ಕೊ ಇವಾಗ. Guys, welcome back to our video YouTube ಚಾನಲ್. ಸೊ ತೊಂದರೆ ನೋಡೋದಾಗಿದೆ ನಿಮಗೆ ಇವತ್ತಿನ ಬ್ಲಾಗ್ ಏನು ಅಂತ. ಸೊ ಸುರಭಿಗೆ ಗೈಸ್ ನಾನು ಎಲ್ಲೇ ಹೋದ್ರೂ ಹೇಳೋಗ್ತೀನಿ. ಸೊ ಇವಾಗ ಇನ್ಫ್ಲುಯೆನ್ಸರ್ ಕ್ರಿಕೆಟ್ ಮ್ಯಾಚ್ ನಡೀತಿದೆ. ಸೊ ಅದಕ್ಕೋಸ್ಕರ ಅದು ಪ್ರಿಪ್ರೇಷನ್ಗೆ ಆಚೆ ಬಂದಿದೆ. ಅವ್ರಿಗೆ ಹೇಳಿಲ್ಲ, ಫೋನ್ ಮಾಡಿದ್ದು ಬೈದಿದ್ವಿ. ಸೊ ಇವತ್ತಿನ ಬ್ಲಾಗ್ ಬಂದು ಇಗ್ನೋರಿಂಗ್ ಬ್ಲಾಗ್ ಗೈಸ್. ಸೊ ನಾಳೆ ಇಲ್ಲೇ ಜರ್ಸಿ ಇವೆಂಟ್ ಇರೋದು, ಬನ್ನಿ ತೋರಿಸ್ತೀನಿ. ರಿಲೀಸ್ ಆಗ್ತೈತೆ, ಜನ ಜಾಸ್ತಿ ಬರ್ತಾರೆ ಅಂತ ಅನ್ಕೊಂಡೆ. ಬರೀ 4 ಜನ ಮಾತ್ರ ಬಂದು ನೋಡಕ್ಕೆ. 4 ಜನ 400 ಜನ ಸಮಾನ ಗುರು, ತಲೆ ಕೆಡ್ಸ್ಕೊಬೇಡ. ಇವ್ರ ಮೂವಿಲಿ ಏನ್ ಮಾಡಿದಾರೆ ಬ್ರೋ? ಅರ್ಧ ಊರ್ ಬಾಗ್ಲ ಕ್ಯಾರೆಕ್ಟ್ರೇ ಅದು, ಅರ್ಧ ಊರ್ ಬಾಗ್ಲಾಗೋ ಕ್ಯಾರೆಕ್ಟ್ರು. ಇವನು ಕಾಗೆ ಆರ್ಸೋ ಕ್ಯಾರೆಕ್ಟ್ರು. ಕಾಗೆ ಆರ್ಸೋದು ಅರ್ಧ ಊರ್ ಬಾಗ್ಲಾಗಿರೋದಕ್ಕೆಲ್ಲ ಪ್ಯಾಚ್ ಮಾಡೋ ಕ್ಯಾರೆಕ್ಟರ್. ಪ್ಯಾಚ್ ಮಾಡೋದು ಆಪರೇಷನ್. ಬ್ಯಾನರ್ ಅಲ್ಲಿ ಫೋಟೋ ಹಾಕ್ಸಿಲ್ಲ ಅಂತ ಜಗಳ ಆಡೋ ಕ್ಯಾರೆಕ್ಟ್ರು ನಮ್ದು. ಈ ತರ ಕ್ಯಾರೆಕ್ಟರ್ ಏನ್ ಮಾಡೋಣ ಗೈಸ್? ನಂದು ಯಾಕೆ ಕ್ಯಾರೆಕ್ಟರ್ ಇಲ್ಲ ಗೈಸ್? ನಾನು ಕ್ಯಾಮ್ರಾಮನ್ ಇದ್ರಲ್ಲಿ, ನಾನು ಇದ್ರಲ್ಲಿ ಕ್ಯಾಮ್ರಾಮನ್. ಹೋಗಿದ ತಕ್ಷಣ ವಾಶ್ರೂಮ್ ಎಲ್ಲ ಐತೆ ಗೈಸ್ ಆಮೇಲೆ ಸಿಗ್ತೀನಿ ಗೈಸ್. ನಾನು ಯೂಸ್ ಸಲುವಾಗಿ ಸುರಭಿಗೆ ಬೈದಿದ್ದೀನಿ ಗೈಸ್. ಸುಮ್ಮನೆ ಇವತ್ತೊಂದು ಬ್ಲಾಗ್ ಮಾಡ್ತಿದ್ದೀನಿ, ಇಗ್ನೋರಿಂಗ್ ಬ್ಲಾಗ್. ಇಗ್ನೋರಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಹೆಂಗಿದ್ರು ಫೋನ್ ಆಚೆ ಬಂದಿದ್ನಲ್ಲ, ಹೇಳಿಲ್ಲ ನಾನು, ಹಂಗೆ ಬಂದ್ಬಿಟ್ಟಿದ್ದೀನಿ. ಫೋನು ಪಿಕ್ ಮಾಡಿಲ್ಲ. ಹೆಂಗ್ ಜಗಳ ನಡಿಬೋದು ಈಗ? ಫುಲ್ ಅಂತ ಅಂದ್ರೆ ಫುಲ್ ಇಷ್ಟೇನಾ ಬ್ರಾ ಗೈಸ್? ಇಷ್ಟೇ ಅದು ಬರೋದು. ನಾಳೆನೆಲ್ಲ ಜರ್ಸಿ ಇವೆಂಟ್ ಇರೋದು, ನಾಳೆನೇ ಗೈಸ್. ಯಾರಾದರೂ ಜರ್ಸಿ ಕೇಳೋದಿದ್ರೆ ಅವ್ರ ಹತ್ರ ಬಂದು ಕೇಳ್ರಿ, ಕೊಡ್ತಾರೆ ಎಕ್ಸ್ಟ್ರಾ. ಇವಾಗ ಬ್ಯಾನರ್ಸ್ ಅಂತ ಫಾಕ್ಸ್ ಬರೀ ಬ್ಯಾನರ್ ಬೇಕು ಅಂತ ಅವರೇ ಒಪ್ಕೊಬಿಟ್ರಲ್ಲ ಗೈಸ್. ನೋಡೋಣ, ತುಂಬ ಜನ ಟೀಮ್ ಆಡ್ತಿದ್ದಾರೆ. ಯಾರ್ಯಾರು ಆಡ್ತಿದ್ದಾರೆ ಅಂತ, ಯಾವ್ಯಾವ ಟೀಮ್ ಆಡ್ತಿದೆ ಅಂತ ನಿಮಗೆ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ನಾಳೆ ಪೋಸ್ಟ್ ಮಾಡೋ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ನೋಡಿರಿ. ಮತ್ತು ಇವತ್ತಿನ ಬ್ಲಾಗ್ ಮಾತ್ರ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನಾನು ಅವ್ರ ಜೊತೆ ಮಾತಾಡೋಕ್ಕೆ ಹೋಗಲ್ಲ, ಅವಳು ಮಾತಾಡೋಲ್ಲ. ಸೊ ಫಸ್ಟ್ ಯಾರು ಮಾತಾಡ್ತಾರೆ ನೋಡೋಣ ಅದನ್ನು. ನಾಳೆ ಸ್ಟೇಜ್ ಮೇಲೆ ಇಲ್ಲಿ ಡ್ಯಾನ್ಸ್ ಆಡ್ತಾ ಇದೀನಿ ಗೈಸ್ ನಾನು. ಇದೇ ಬೈಕ್ ಅಂತ ಅನ್ಕೊಳ್ಳಿ ಎಲ್ಲರಿಗೂ. ಹಲೋ 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 ಈ ಥರ ಎಲ್ಲ ಕ್ವಶನ್ಗಳು ಕೇಳ್ತಾ ಇರ್ತಾರೆ, ಎಲ್ಲರಿಗೂ ಆನ್ಸರ್ ಮಾಡ್ಬೇಕು ನಾಳೆ ತಾನೇ. ಅವನು ಯಾರೋ ಚಿಕ್ಕ ಹುಡುಗ ಬಿಡಿ, ಗೈಸ್ ಬನ್ನಿ, ಆಚೆ ಹೋದ್ಮೇಲೆ ಸಿಗ್ತೀವಿ. ಅನೌನ್ಸ್ಮೆಂಟು ಎಲ್ಲ ಗೈಸ್. ಬ್ರೋ ಹತ್ರ ಇಟ್ಕೋಬೇಕು, ಮೈಕು ಕೇಳ್ತಾರೆ. ಎಲ್ಲ ನಮ್ಮ ಟೀಮ್ ಕ್ಯಾಪ್ಟನ್ಸ್ಗೆ ಒಂದು ಅನೌನ್ಸ್ಮೆಂಟು. ನಾಳೆ 3 ಗಂಟೆಗೆ ಜೆರ್ಸಿ ಇವೆಂಟ್ ಇದೆ. ಮತ್ತು ಕ್ಯಾಪ್ಟನ್ಸ್ ಮೀಟಿಂಗ್ ಬಂದು 12 ಗಂಟೆಗಿದೆ. ಯಾರು ಮಿಸ್ ಮಾಡಬೇಡಿ, ದಯವಿಟ್ಟು ಬನ್ನಿ. ಲೊಕೇಶನ್ ಕಳಿಸ್ಕೊಡ್ತೀವಿ ಗ್ರೂಪಲ್ಲಿ. ರಾಜಧಾನಿ ರಾಯಲ್ಸೇ ಕಪ್ ಗೆಲ್ಲೋದು ಗೈಸ್. ಜನ ನೋಡಿದ್ರೆ ನೀವು ಫುಲ್ ಖುಷಿ ಆಗೋಯ್ತೀರ ನೋಡಿ, ಎಷ್ಟು ಜನ ಅವ್ರೆ ಅಂತ. ಇವ್ರು ಇದು ಕೇಳಿಸ್ಕೊಳಕ್ಕೆ ಜನವೋ ಜನ, ಫುಲ್ಲು ಜನ. ಎಲ್ಲರೂ ಶಾಂತಿಯಿಂದ ಇರಬೇಕು. ಇನ್ನು ಕೆಲವೇ ಗಂಟಲ್ಲಿ ಪ್ರಿಯಾಕೃಷ್ಣ ಅವರು MLA ಅವರೆಲ್ಲ ಬರ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟೀಮ್ ಕ್ಯಾಪ್ಟನ್ ಆದಂತ ಸಂತು ಫಾಕ್ಸ್ ಬಂದಿದ್ದಾರೆ. ಚಪ್ಪಾಳೆ ಜನಸಾಗರ. ಎಲ್ಲರೂ ಶಾಂತಿಯಿಂದ ಇರಬೇಕು.
ದಯವಿಟ್ಟು ಯಾರು ಕುತ್ಕೊಡು ಕುತ್ಕೊಡು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ನಮಸ್ಕಾರ. ಸೊ ಗಾಯ್ಸ್ ಇವಾಗ ಮನೆಯಾಗ ರೀಚ್ ಆಗ್ತಿದ್ದೀನಿ. ಅವನಿಗೆ ಸಿಕ್ಕಾಪಟ್ಟೆ ಕೆಲಸ ಇರ್ಗಾಯ್ತು, ಅವರೂ ಬಿಡ್ತಿರ್ಲಿಲ್ಲ. ಸೊ ಅವಳಿಗೆ ಹೇಳಿಲ್ಲ ಸಹ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ. ಸೊ ನೋಡೋದನ್ನು ಮಾತಾಡ್ತಾಳ, ಬೈತಾಳ. ಸೊ ನಾನು ಇಗ್ನೋರ್ ಮಾಡ್ತೇನೆ ಗಾಯ್ಸ್. ಹೆಂಗಿದ್ರು ಇಗ್ನೋರಿಂಗ್ ಪ್ರ್ಯಾಂಕ್ ಬ್ಲಾಗ್ ಆಗುತ್ತೆ, ಅದು ಏನಾಗುತ್ತೆ ನೋಡ. ಬನ್ನಿ ಒಳಗಡೆ ಹೋಗ್ಬಿಟ್ಟು. ತಿಂಡಿ ತಿಂದಿಲ್ಲ ಬೇಕಾದ್ರೆ ನಾನು ತಿಂದಿಲ್ಲ, ಅಲ್ಲೇ 1 ಗಂಟೆ ಆಗಿ ಬಂತು. ಬನ್ರಿ. ಓಯ್ ಸುರಭಿ, ಸುರಭಿ ತಿಂಡಿ ತಿಂದ? ಹಾಂ, ಇನ್ಯಾರು ಕೇಳ್ತಾರೆ? ಹಾಂ, ಏನು ಮಾಡ್ತಿದ್ಯಾ? ಕಾಣಿಸ್ತಿಲ್ವ ಕಣ್ಣು? ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ ಎಲ್ಗೋಕ್ಕೆ? ಗೈಸ್ ನೋಡ್ರಿ, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೋಗ್ತಾಳೆ. ಹಾಂ, ಸೊ ಹಂಗಾರೆ ಮಾತಾಡಲ್ವಾ? ಹಾಂ, ಮಾತಾಡ್ಸಲ್ಲ? ಎಲ್ಲಿವರೆಗೂ? ಕೊನೆವರೆಗೂ. ಗೊತ್ತಾಯ್ತು, ಎಲ್ಲಿವರೆಗೂ? ಕೊನೆವರೆಗೂ. ನಾನು ಮಾತಾಡಲ್ಲ. ಮಾತಾಡಬೇಡಿ. ನಾನು ಮಾತಾಡಲ್ಲ ಗೈಸ್, ನಾನು ಮಾತಾಡಲ್ಲ. ಸೊ ನೋಡೋಣ ಯಾರು ಮಾತಾಡಿಸ್ತಾರೆ ಅಂತ. ಸೊ ಗೈಸ್ ಇವಾಗ ಸುರಭಿ, ಒಂದು ನಿಮಿಷ, ಇಲ್ಲಿ ನಾನು ಅವಳನ್ನ ಇಗ್ನೋರಿಂಗ್ ಬ್ಲಾಗ್ ಮಾಡೋಣ ಅಂದರೆ ಅವಳೇ ನನ್ನ ಇಗ್ನೋರಿಂಗ್ ಮಾಡ್ತಿದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ನಾನು ಇಗ್ನೋರಿಂಗ್ ಬ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಅವಳೇ ನನ್ನ ಮಾತಾಡ್ತಿಲ್ಲ. ಏನು ಮಾಡೋದು, ಏನೋ ಒಂದು ಮಾಡೋದು. ಬನ್ನಿ ಗಾಯ್ಸ್, ಇವಾಗ ಸುರಭಿ ಹತ್ರ ಸುರಭಿನ ಊಟ ಮಾಡಕ್ಕೆ ಕರೆಯೋಣ. ಓಯ್ ಸುರಭಿ, ಬಾ ಊಟ. ಹಾಂ, ನಾನು ತಿಂದೆ ಆಲ್ರೆಡಿ. ಏನು ತಿಂದೆ? ಮತ್ತೆಲ್ಲ ಅನ್ನ ರೈಸ್ ಎತ್ಕೊಂಡೆ ಇಲ್ಲ. ಏನಕ್ಕೆ ಮಾತಾಡ್ತಿಲ್ಲ? ನಂಗೆ ಇಷ್ಟ ಇಲ್ಲ. ಹಾಂ ಗೈಸ್, ಇವಳಿಗೆ ನಾನು ಇಗ್ನೋರಿಂಗ್ ಬ್ಲಾಗ್ ಮಾಡೋಣ ಅಂತ ಮಾಡಿದ್ರೆ ಇವಳೇ ನೀನೇನು ಇಗ್ನೋರಿಂಗ್ ಮಾಡ್ತಾ ಇದೀಯಾ? ಹ್ಞೂ ಹಾಂ, ಕೆಲಸ ಮಾಡಬೇಕು, ಹೋಗಿ ಹಾಕಿ. ಓಯ್ ಇಲ್ಲಿ ನೋಡಿ, ಇಲ್ಲಿ ಏನು ಕೆಲಸ ಮಾಡಬೇಕು? ಹಾಂ ಹಾಂ, ಹಲೋ ಹಲೋ, ಏನು ಕೆಲಸ ಮಾಡಬೇಕು? ಹಾಂ, ಹೋಗಿ ಸುಮ್ಮನೆ ಏಯ್, ನಾನು ಇಗ್ನೋರಿಂಗ್ ಬ್ಲಾಗ್ ಮಾಡಬೇಕು ಅಂತ ಬೈದಿದ್ದು ನಿನಗೆ. ಮಾಡ್ಕೊಳ್ಳಿ. ಹಾಂ, ಏನಕ್ಕೆ ಮಾತಾಡ್ತಿಲ್ಲ ಹೇಳು? ನಂಗೆ ಇಷ್ಟ ಇಲ್ಲ ಮಾತಾಡೋದು. ಏನಕ್ಕೆ? ರೀಸನ್ ಏನು? ನಂಗೆ ಇಷ್ಟ ಇಲ್ಲ. ರೀಸನ್ ಇಷ್ಟ ಇಲ್ಲ ಮಾತಾಡೋದು. ಏನಕ್ಕೆ? ರೀಸನ್ ಏನು? ನಂಗೆ ಇಷ್ಟ ಇಲ್ಲ. ರೀಸನ್ ನಿಮ್ಮಂತ ವ್ಯಕ್ತಿ. ಸುರಭಿ, ಏನು? ಇವಾಗ ಏನು ಮೇಡಮ್, ಮಾತಾಡ್ತೀರಾ ಮಾತಾಡಲ್ವಾ? ನಂಗೆ ಇಷ್ಟ ಇಲ್ಲ ಮಾತಾಡ. ಏಯ್, ನಾನು ನಿಂಗೆ ಇಗ್ನೋರಿಂಗ್ ಬ್ಲಾಗ್ ಮಾಡಕ್ ಹೋದೆ, ನೀನು ನನಗೆ ಉಲ್ಟಾ ಹೊಡಿತಾ ಇದೆಯಲ್ಲ. ಹಾಂ, ನೀನು ಇಗ್ನೋರ್. ಮಾತಾಡೋ ಮಾತುಗಳು ಚೆನ್ನಾಗಿರ್ಬೇಕು. ನಾನು ಬ್ಲಾಗ್ಗೋಸ್ಕರ ಮಾತಾಡಿರೋದು. ಆದ್ರೂ ಆ ಥರ ಇಲ್ಲ. ಏನು ಆ ಥರ ಎಲ್ಲ ಏನು ಮಾತಾಡ್ಬಿಟ್ಟೆ? ಗೈಸ್, ಇವ್ರು ಗಂಡ್ಸಂತೆ. ಗಂಡ್ಸಾದವರು ಹುಡುಗಿರು ಅವ್ರ ಮಾತು ಕೇಳ್ಕೊಂಡು ಇರ್ಬೇಕಂತೆ. ಹಾಂ, ಅದೇ ನಾವು ಎಲ್ಗೋಗ್ತೀರಾ, ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅದು ಗುಲಾಮ ಅನ್ನೋ ಥರ ಅಂತೆ. ಹೌದು ಗೈಸ್, ನಾನು ಬ್ಲಾಗ್ಗೋಸ್ಕರ ಹೇಳಿದ್ದು ಗೈಸ್, ಬ್ಲಾಗ್ಗೋಸ್ಕರ ಹೇಳಿದ್ದು ಗೈಸ್. ನಾನು ಏನು ಬ್ಲಾಗ್ಗೋಸ್ಕರ? ನಾನು ನಿನಗ ಇಗ್ನೋರಿಂಗ್ ಬ್ಲಾಗ್ ಮಾಡೋಣ ಅಂತ ಹೇಳಿದ್ದು, ಅದೇ ವೇಸ್ಟ್ ಆಗೋಯ್ತು ಇವಾಗ. ಸರಿ, ಹೋಗಿ ನಾನು ಮಾತಾಡ್ಸ್ಬೇಡಿ. ಅದೇನೋ ಕಟಿಂಗ್ ಮಾಡಿಸ್ಕೊಬತ್ತೀನಿ ಏನಲ್ಲ, ಹೋಗಿ ಮಾಡಿಸ್ಕೊಂಬ. ಬಾ, ನೀನು ಅಲ್ಲ ಕೈಕೊಂಡು ಕೂತ್ಕೊಳ್ಳಿವೆ. ನಂಗೇನು ಹುಚ್ಚ? ಈ ಕಡೆ ಬಾ, ಬ್ಲಾಗ್ ಚೆನ್ನಾಗಿ ಬರಲ್ಲ. ಬಾ, ನೀನು ಮಾಡಿಸ್ಕೊಳ್ಳಿ. ಹೋಗ್ರಿ ಸುಮ್ಮನೆ. ಏನು ಯಾರಿಗ ಆವಾಜ್ ಆಗ್ತಿದ್ಯಾ? ನಿಂಗೇನೆ. ಹಾಂ, ತೊಳ್ದ ಮಕ್ಕನ? ತೊಳ್ಕೊಂಡೆ ಬಂದಿರೋದು ಇವಾಗ. ಸಾಕಾ? ಮಿಣ ಮಿಣ ಅನ್ನಂಗ ಗುಳ್ಳೆ ಹಂಗೆ ಕಾಣ್ತಾ ಗೊತ್ತಾ ಮಕ್ಕದಲ್ಲಿ? ಕಷಾಯ ಕುಡ್ದ? ನಾನು ಏನು ಮಾಡಿದೆ ಅಂತದ್ದು? ಏನೇ ಮಾಡಿದೆ ಅಂದಿ? ಅಲ್ಲಿ ಇನ್ನೂ ಕೆಲಸ ಬಾ, ಆಯ್ತು. ನಂಗೆ ಸುಮ್ಮನೆ ಸಿಟ್ಟು ಬರ್ಸ್ಬೇಡಿ. ಸಿಟ್ಟು ಬಂದ್ರೆ ಏನು ಮಾಡ್ತೀಯಾ? ಸಿಟ್ಟು ಬಂದ್ರೆ ಏನು ಮಾಡ್ತೀಯಾ? ಹಾಂ, ಹೇಳಿ ಏನು ಮಾಡ್ತೀಯ ಅಂತ. ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇದಕ್ಕೆ ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಇಂಥದ್ದು ಮಾಡ್ತೀನಿ ಅಂತ ಹೇಳಿ ಹೋಯ್ತೀನಿ. ಎಲ್ಲ ಏನು ಮಾಡೋಕ್ಕಾಗುತ್ತೆ ನಾವು ಹುಡುಗಿರು? ಹುಡುಗರಲ್ವಾ ನೀವು?
ಗೈಸ್ ಹೆಂಗೆ ಓವರಾಗಿ ಮಾತಾಡ್ತಿದ್ದಾಳೆ ನೋಡಿ. ಹಾಂ ಸರಿ, ಹಂಗಾರೆ ನಾನು ಮಾತಾಡಲ್ಲ ನಿನ್ನ ಜೊತೆ ಟೂ. ಗೈಸ್ ನಾನು ಟೂ ಬಿಡ್ತೀನಿ ಗೈಸ್ ಜೊತೆ. ನಾನು ಮಾತಾಡಲ್ಲ. ಯಾರು ಫಸ್ಟ್ ಅವಳೇ ಮಾತಾಡಿಸ್ಬೇಕು. ನಾನು ಇಗ್ನೋರಿಂಗ್ ಬ್ಲಾಗ್ ಮಾಡೋಣ ಅಂತ ನಾನು ಹೋದೆ, ಈಗ ಅವಳೇ ನಾನು ಇಗ್ನೋರಿಂಗ್ ಬ್ಲಾಗ್ ಮಾಡ್ತಿದ್ದಾಳೆ. ಸೊ ಬಿಡಿ ಗೈಸ್, ನಾವು ಮಾತಾಡಿದೆ ಅವಳಿಗೆ ಬಿಟ್ಟಿದ್ದು ಮಾತಾಡ್ಸೋದು ಅಲ್ವಾ. ಸೊ ಕೆಲಸಗಳಿದೆ ಗೈಸ್, ಇನ್ನು ವೀಡಿಯೋಸ್ ಮಾಡಬೇಕು, ನಾನು ಹೇರ್ ಕಟ್ ಮಾಡಿಸ್ಕೋಬೇಕು. ಸೊ ಬನ್ನಿ ಊಟ ಮಾಡ್ಕೊಂಡು ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಬರೋಣ. ಸೊ ಗೈಸ್ ಇಲ್ಲಿ ಯಾವ ಥರ ಆಗ್ತಿದೆ ಅಂದರೆ, ನಾನು ಅವಳಿಗೆ ಇಗ್ನೋರಿಂಗ್ ಪ್ರ್ಯಾಂಕ್ ಮಾಡೋಣ, ಇಗ್ನೋರಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಬೈದೆ. ಸೊ ಅಷ್ಟಕ್ಕೆ ಅವಳು ಸೀರಿಯಸ್ಸಾಗಿ ತೊಗೊಂಡು ನನಗೇನೋ ಉರಿಸ್ತಾವಳೆ. ಸೊ ಇವಾಗ ಹೇರ್ ಕಟ್ ಮಾಡಿಸ್ಕೊಂಡು ಬರ್ಬೇಕು ಗೈಸ್. ಅವಳು ತಿಂದಿಲ್ಲ ಬೆಳಗ್ಗೆಯಿಂದ, ನಾನು ತಿಂದಿಲ್ಲ. ನೋಡೋಣ, ಅವಳು ಮಾತಾಡ್ಸೋರು ಕರೆಕ್ಟಾಗಿ ಹೇಳೋದು, ನಾನು ತಿನ್ನಲ್ಲ ಅವಳು ತಿನ್ನಲ್ಲ ಗೈಸ್. ಈ ಥರ ಸಿಚುವೇಶನ್ ಇವಾಗ ಇರೋದು. ಸೊ ಹೇರ್ ಕಟ್ ಮಾಡಿಸ್ಕೊಂಡು ಸಂಜೆ ಕ್ರಿಕೆಟ್ ಪ್ರಾಕ್ಟೀಸ್ ಇದೆ ಗ್ರೌಂಡಲ್ಲಿ, ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೆ ಪ್ಲಸ್ಸು ನಾಳೆ ತುಂಬ ಜನ ಇನ್ಫ್ಲುಯೆನ್ಸರ್ಸ್ ಬರ್ತಾರೆ ಗೈಸ್. ಬನ್ನಿರಿ ಯಾರ್ಯಾರು ಬರ್ತಾರೆ ಅಂತ ನಾಳೆ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಜನ ಬರ್ತಾರೆ. ಪ್ಲಸ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾಳೆ ಜರ್ಸಿ ಇವೆಂಟ್ ಇದೆ, ಮ್ಯಾಚ್ದು ಜರ್ಸಿ ಇವೆಂಟ್ ಇದೆ. ಸೊ ಜರ್ಸಿ ಇವೆಂಟಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ನಾವೇ ಮಾಡಿಸ್ತಿರೋದು. ಹೇಮಂತ್ ಬ್ರೋ ಆಗಿರ್ಬೋದು, ಸಂತು ಬ್ರೋ ಆಗಿರ್ಬೋದು, ಚೇತನ್ ಬ್ರೋ ಅಂತ ಇದ್ದಾರೆ, ಅವರು ಎಲ್ಲ ನಿಂತ್ಕೊಂಡು ಮಾಡ್ತಿದ್ದಾರೆ. ಸೊ ಅದ್ರ ಸಲುವಾಗಿ ಇವತ್ತು ಹೋಗಿದ್ದು ಗೈಸ್. ಅದ್ರ ಸಲುವಾಗಿ ಹೋಗಿ ಇವ್ರ ಜೊತೆ ಹಿಂಗೆ ಬ್ಲಾಗ್ಗೋಸ್ಕರ ಬೈದರೆ ಅವ್ಳು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಏನೂ ಮಾಡೋಂಗಿಲ್ಲ, ಇದ್ದೇ ಇರುತ್ತೆ. ಸೊ ಬನ್ನಿ ಹೇರ್ ಕಟ್ ಮಾಡ್ಸ್ಕೊಂಡು ಸಿಗ್ತೀನಿ ಏನಾ. ಸೊ ಗೈಸ್ ಇವಾಗ ಹೇರ್ ಕಟ್ ಆಯಿತು. ಸೊ ಚೆನ್ನಾಗಿ ಕಾಣ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಸೊ ಬನ್ನಿ, ಇಲ್ಲಿ ಕ್ಯಾನ್ ಇದೆ, ನೀರು ತೊಗೊಂಡು ಮನೆಗೆ ಹೋಗ್ಬೇಕು ಗೈಸ್. ಸ್ವಲ್ಪ ಅವ್ಳಿಗೆ ಟ್ರೈ ಮಾಡೋಣ ಮಾತಾಡ್ಸೋಕ್ಕೆ ಸುರಭಿ ಹತ್ರ. ಆಮೇಲೆ ಸಂಜೆ ಬಂದುಬಿಟ್ಟು ಪ್ರಾಕ್ಟೀಸ್ಗೆ ಹೋಗ್ಬೇಕು, ಕ್ರಿಕೆಟ್ ಪ್ರಾಕ್ಟೀಸ್ಗೆ. ಅಲ್ಲಿ ನಮ್ಮ ಟೀಮ್ ಪರಿಚಯ ಮಾಡಿಸ್ಬೇಕು. ಸೊ ಅವಳಿಗೆ ಮಾವಿನ ಹಣ್ಣು ಅಂದರೆ ಇಷ್ಟ. ಸೊ ಬನ್ನಿ ಮಾವಿನ ಹಣ್ಣು ಕೊಟ್ಬಿಟ್ಟು ಮಾತಾಡ್ಸೋಣ, ಟ್ರೈ ಮಾಡೋಣ. ಮಾತಾಡ್ತಲ್ಲ ಏನು ಅಂತ. ಕೂದಲೆಲ್ಲ ಉದುರ್ಬಿಟ್ಟಿದೆ ಗೈಸ್ ಮೈ ಮೇಲೆ. ಹೇರ್ ವಾಶ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಕೆಲಸ ಇದೆ, ಸ್ನಾನ ಮಾಡೋಕ್ಕಾಗಲ್ಲ. ಸೊ ಕುಡಿಯೋಣ. ಎಷ್ಟು ಬಂದೈತೆ ಹಣ್ಣು? ಹಾಂ 6. ಓಕೆ ಬನ್ನಿ ಟ್ರೈ ಮಾಡೋಣ ಕೊಟ್ಬಿಟ್ಟು. ಓ ಇದೈತೆ ಹಾಂ. ಎಲ್ಲಿವರೆಗೂ? ಹಾಂ, ನಾನು ಮನೆಯಿಂದ ಆಚೆ ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಸೊ ಗೈಸ್ ಅವಳು ನನ್ನ ಜೊತೆ ಕೊನೆವರೆಗೂ ಮಾತಾಡೋದು ಗೊತ್ತೆ ಗೈಸ್. ಬನ್ನಿ ಹೋಗೋಣ, ಬಾಯ್. ಹಾಂ ಎಲ್ಲಿಗೆ? ಇವಾಗ ಮಾತಾಡಲ್ವಾ? ಅಲ್ಲ ಟ್ಯಾಂಕ್ ಇಚ್ಚಿನ. ಹಾಂ ಹೇಳು. ಎತ್ ಕೂತ್ಕೋ ಆಯಿತು. ಕರೆಕ್ಟಾಗಿ ಬರಲಿ ವಿಡಿಯೋ ಆಯಿತು. ಇವಾಗ ಮಾತಾಡಲ್ವಾ? ಇವಾಗ ಮಾತಾಡಲ್ವಾ? ಹಾಂ ಕೂಲು ಸರಿ ಮಾಡ್ಕೊ ಇವಾಗ. ಸೊ ನಾನು ನಿನಗೆ ಇಗ್ನೋರಿಂಗ್ ಬ್ಲಾಗ್ ಮಾಡೋಣ ಅಂತ ಹೋದೆ, ಅದನ್ನೇ ಉಲ್ಟಾ ಮಾಡಾಕ್ತೆ. ಈಗ ಅದೇ ಟೈಟಲ್ ಹೋಗಿ ನಂದು ಇಗ್ನೋರಿಂಗ್ ಬ್ಲಾಗ್ ಅಂತ ಗೈಸ್. ಈಗ ನಂದಾಗಂಗಿಲ್ಲ, ಸುರಭಿ ಇಗ್ನೋರಿಂಗ್ ತೇಜು ಅಂತ ಟೈಟಲ್ ಹಾಕ್ಬೇಕು. ಹಾಂ ಊಟ ಮಾಡ್ತೀಯ? ಫಸ್ಟ್ ಮಾವಿನ ಹಣ್ಣು ತಿಂತೀಯಾ? ಏನು ಮಾಡ್ತೀಯಾ? ಹಾಂ ಫಸ್ಟ್ ಏನು ತಿಂತೀಯ? ಏಯ್ ತಿನ್ನಮ್ಮ, ಒಳ್ಳೆ ಹುಡುಗಿರು ತಿನ್ನಮ್ಮ. ಲೂಸೇ ನಾನು ನಿನ್ ಲವಲಿ. ಏನು ಕೋಣೆ? ಹಾಂ ಸರಿ ನಡಿ ಊಟ ಮಾಡು. ಮಾವಿನ ಬೇಡವಂಗಿದ್ರೆ ಕೊಡು ಗೈಸ್. ಬೇಡ ಅಂತ ಗೈಸ್, ನಾನೇ ನೋಡು ವಿಡಿಯೋ ಹಾಳು ಮಾಡ್ಕೊ ಅಂತ ತಿಂತೀನಿ, ಗೊತ್ತು ತಾನೆ? ತಿನ್ನು ಮತ್ತು ನೀನೆ ತಿನ್ನಪ್ಪ. ಏನೇ ಮಾತಾಡ್ತಿದೀಯಾ? ನಾನು ಇಷ್ಟ ಇಲ್ವ? ಅದೇನು ಗೈಸ್ ಇಲ್ಲಿ ನೋಡಿ ಎಲ್ಲಿ ಹಿಡ್ಕೊಂಡೋಳು. ಹಾಂ ಎಲ್ಲ ಪ್ರಾಕ್ಟೀಸಿಗೆ ಬರ್ತಿದ್ದೀವಿ ನಮ್ಮ ಕುಶಾನು ಕರ್ಕೊಂಡು. ಗೈಸ್ ನಾನೇ ಅಂಪೇರ್. ಅಂಪೇರ ಇವ್ರು ಅಂಬಾಜೆಟ್ರು.
ಅಂಬಾಸಿಡರ್. ನಾನು ಮಾರುತಿ 8 ಅಂತ ಅಲ್ಲಿರೋ ಬೇಕಾದ್ರೆ ಯಾಕೆ ಇವ್ರು ಹೇಳೋದು ಒಂದು ಟೈಮು ಪಾಪ ಹೋಗೋದೇ ಒಂದು ಟೈಮ್. ಏನಾಗಲ್ಲ ಬನ್ನಿ ಗೈಸ್. ಏನು ಗೊತ್ತಾ, ಹೇಳಿ ಟೈಮ್ಗೆ ಹೋದ್ರೆ ಬೆಲೆ ಇರಲ್ಲ, ಆಗ ನೆನ್ಸ್ಕೊಳ್ಳಲ್ಲ ಯಾರೂ ಅಲ್ಲ. ಹಾಂ ಲೇಟ್ ಆಗೋರು ಲೇಟ್ ಸ್ಟಾರ್ಟಿಂಗ್ ಹಾಂ ಆಗ್ಬಿಡ್ತು ಗಾಯ್ಸ್. ಅವ್ರು ಹೇಳಿದ್ದು 6 ಗಂಟೆಗೆ ಬನ್ನಿ ಅಂತ, ನಾವು ಇನ್ನೇನು 8 ಗಂಟೆ ಆಗುತ್ತೆ. ಆ ಟೈಮಿಂಗ್ಸಿಗೆ ಬಂದಿದ್ವಿ. ನಾವೆಲ್ಲ ಟೈಮ್ ಅಂದರೆ ಟೈಮ್ ನಾವು ವಿಶಾಲ್ನು ಆಡಿಸ್ಬೋದಿತ್ತು ಗೈಸ್, ಬಟ್ ನಾನು ಕೇಳೋದು ಮರ್ತ್ಬಿಟ್ಟೆ. ಸೊ ಬನ್ನಿ ನಾವೇ ಆಡೋಣ. ನನಗಂತೂ ಆಡೋಕ್ಕೆ ಬರಲ್ಲ ಗೈಸ್ ಕ್ರಿಕೆಟ್, ಇವಳಿಗೂ ಆಡೋಕ್ಕೆ ಬರಲ್ಲ. ಏನು ಸ್ಪೀಡಲ್ಲಿ ಸಿಗ್ತ. ಹೌದು ಬನ್ನಿ ಹೋಗುವ. ಬ್ರೋ ನೋಡಿ ಹೆಂಗೆ ಹಿಡಿತಾಳೆ. ಹೈ ಬ್ಯಾಟ್ ಕರೆಕ್ಟಾಗಿ ಹಿಡ್ಕೊ. ಹಾಂ ಎರಡು ಸಲ ಬೋರ್ಡು. ಏಯ್ ನಿಂಗೆ ಆಡೋಕ್ಕಾಗಲ್ಲ ಬಿಡು. ಹಾಂ ಇವ್ರು ಕೊಟ್ಟಿದ್ದು ಬಿಡಪ್ ನೋಡಿದ್ರೆ ನಾನು ಎಲ್ಲ ಹೊಡೆದಾಕ್ಬಿಡ್ತು. ಬೌಲರ್ನಾ ಎಷ್ಟು ಬೌಲರ್ ನೋಡಿ. ಹೇಳ್ಕೊಟ್ಟಿದ್ದಾರೆ ಹೇಮಂತ್ ಬ್ರೋ ಅದೇನು ಆಡ್ತಾಳೆ ಅಂತ. ಓ 3 ಸಲ ವಿಕೆಟ್ ಸುರಭಿ. ಹಾಂ ಇವ್ರು ನಾನೇ ಕರ್ಕೊಂಡ್ಬಂದಿದ್ದು ನೋಡಿ ಎಲ್ಲ ಹೊಡೆದು ಬಿಡ್ತಾರೆ 6-4. ನನಗೆ ಬರಲ್ಲ, ಅವಳೇನು ಆಡ್ತಾಳೆ. ವಾವ್ ನಿನ್ ಕೈಲಿ ಆಡಕ್ಕಾಗಲ್ಲ ಅನ್ನೋಬ್ರು ಆಡ್ತಾಳೆ. ಬ್ಯಾಟ್ ಫೋನಿಗೆ ಗೀನಿಗೆ ಬೀಸ್ಬಿಟ್ಟಿಯ ಗೈಸ್ ನೋಡ. ಹೊಡಿ 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 ಹೊಡಿ. ಓ ಸಾಕು ಹಿಂಗೆ ಹೊಡೆದ್ರೆ. ಅಲ್ಲಿ ಇಲ್ಲಿ ಹೊಡೆಯೋದು ಒಂದ್ ಬಾಲ್ ಹೊಡೆದ್ರೆ 4 ಬಾಲ್ ಬಿಡೋದು. ನಾನು ಈ ಥರ ಎಲ್ಲ ಹೊಡೆದು ಟಚ್ ಮಾಡಿ ಕಿರ್ಚಾಡ್ಬಿಡ್ತೀನಿ. ಇವರಲ್ಲಿ ಮ್ಯಾಚಲ್ಲಿ ಬೌಲಿಂಗ್ ಟಚ್ ಮಾಡಿದ್ರೆ ಸಾಕು ಕಿರ್ಚಾಡ್ಬಿಡ್ತೀನಿ. 1 ಬಾಲ್ ಆಡಿದ್ರೆ 4 ಬಾಲ್ ಆಡಲ್ಲ. ಹಂಗೆ ಆ ಥರ ಗೈಸ್. 1 ಬಾಲ್ ನೋಡ್ರಿ, ಈಗ 1 ಬಾಲ್ ಆಡಿದ್ಲು, ಇನ್ನು 4ರಿಂದ 5 ಬಾಲ್ ಆಡೋದೇ ಇಲ್ಲ ಅವಳು. ನೋಡ ಹೊಡಿತಾಳ ನೋಡ. ಹೊಡಿ 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 ಇಲ್ಲಿ ಏನೋ. ಅವಳಿಗೆ ಇಗ್ನೋರಿಂಗ್ ಬ್ಲಾಗ್ ಮಾಡೋಣ ಅಂತ ಅವಳ ಜೊತೆ ಜಗಳ ಆಡ್ಕೊಂಡೆ ಫೋನಲ್ಲಿ. ನೋಡ್ರಿ ಅವಳೇ ನಾನು ಇಗ್ನೋರಿಂಗ್ ಮಾಡ್ಬಿಟ್ಲಿ ಇವತ್ತು ಒಂದು ಸ್ವಲ್ಪ ಹೊತ್ತು. ಅದು ತೇಜು ಇಗ್ನೋರಿಂಗ್ ಸುರಭಿ ಆಗ್ನಿಲ್ಲ. ಈಗ ಟೈಟಲ್ ಸುರಭಿ ಇಗ್ನೋರಿಂಗ್ ತೇಜು ಆಗೋಯ್ತು. ಉಲ್ಟಾ ಆಗೋಯ್ತು ಈಗ. ಅದು ಹೆಂಗೆ ನಾನೀಗ ಹೆಂಗೆ ಕಾಂಪ್ರಮೈಸ್ ಮಾಡ್ಕೊಂಡು ಹೇಳೋ, ಮಾವಿನ ಹಣ್ಣು ತೊಗೊಬಂದು ಕಾಂಪ್ರಮೈಸ್ ಮಾಡ್ಕೊಂಡು ಮಾವಿನ ಹಣ್ಣಿಗೆ ಡೀಲ್ ಹಾಕ್ಬಿಟ್ರ. ಹಣ್ಣಿಗೆ ಮಾವಿನ ಹಣ್ಣು ಪಾ ನಮ್ ಸುರಭಿಗೆ 2 ಹುಲಿ ಸಾಕೋಳಪ್ಪ. ಸುರಭಿ ಯಾವ ಹುಲಿ ನೋಡ, ಒಂದು ಆಲೆ ಕಚ್ಚೈತೆ ಇಲ್ಲಿ ಗಾಯ್ಸ್. ಸುರಭಿದೆ 2 ಹುಲಿ ನೋಡಿ ಗಾಯ್ಸ್. ನಾನು ಕಚ್ಚಿರೋದು ಆ ಕಡೆ ಇದೆ. ಕಚ್ಚಿರೋದು ವೈಟ್ ಕಲರ್, ವೈಟ್ ಬ್ಲ್ಯಾಕ್ ಇದೆಯಲ್ಲ ಗೈಸ್, ಅದೇ ನಾನು ಕಚ್ಚಿರೋದು. ಎಗ್ರು ಇಲ್ಲಿ ಇಟ್ಕೊಂಡು ಅಂತ ಎಂಥದ್ದು ಹೆಂಗಿತ್ತು ಬ್ರೋ ಫೀಲು ಕೇಳಿ. ಅಲ್ಟಿಮೇಟ್ ಆಗಿ ಕಚ್ಚಿತು ಗೈಸ್. ನೋಡಿ ಇಲ್ಲಿಗೆ ಎಗ್ರಿ ಕಚ್ಚಿದೆ. ಯಾವ ಮಾರಿದ್ರೆ ಕತ್ತಿಗೆ ಕಚ್ಚಿಬಿಡ್ತಾ ಇತ್ತು. ಅದೇ ಆಗಿದ್ದು ಹಿಂಗೆ. ಸೈಕು ಗೈಸ್. ಅದೇ ಅವ್ನಿಗೇನಾದ್ರು ಕಚ್ಬಿಟ್ಟಿದ್ರೆ. ಶರ್ಟ್ ಆಮೇಲೆ ಇನ್ನೊಂದು ಏನಂದ್ರೆ ಕುಶಾಲ್ ಶರ್ಟ್ ಹಾಕಿದ ಅವ್ನು. ಅರ್ಧೋಗ್ಬಿಟ್ಟಿದೆ ಶರ್ಟ್. ಇನ್ನೊಂದು ಏನಂದ್ರೆ ಹುಷಾರಪ್ಪ, ನಾನು ಹಿಂಗೊಂದು ವಿಡಿಯೋ ತೋರಿಸ್ದೆ, ನಾಯಿ ಕಚ್ಚಿ ಹೆಂಗ ಆಡ್ತಿದ್ದ ಅವನು. ಆಮೇಲೆ ನಾನು ಏನೇನೋ ಆಮೇಲೆ ನಾನು ಇವಳು ನೀನ್ ಹೆಂಗ ಆಡ್ತೀಯಮ್ಮ ಹಿಂಗೇನಾದ್ರು. ನನಗೇನಾದ್ರೂ ಹಾಸ್ಪಿಟ್ಲಲ್ಲಿ ಮಲಗಿರ್ತೀನಿ ಅಷ್ಟೇ. ನಿಮ್ಗಾದ್ರೆ ನಾನದು ಗುಂಡಿ ಒಳಗೆ ಮನ್ಗಿರ್ತೀನಿ. ಸೊ ಬಾಯ್ ಕುಶಾಲ್, ಸಾರಿ ಖುಷಿಣಿ, ಬಾಯ್. ಥ್ಯಾಂಕ್ ಯು ಗೈಸ್, ನನ್ನ ಮಿನಿ ಬ್ಲಾಗ್ಗೆ ಸಪೋರ್ಟ್ ಮಾಡಿದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಬಾಯ್. ಸೊ ಗೈಸ್ ವ್ಲಾಗ್ನ ಮೇಲ್ಗಡೆ ಹೋಗಿ ಎಂಡ್ ಮಾಡಿಬಿಟ್ಟು ನಾನು ಮನೆಗೆ ಹೋಗ್ತೀನಿ ಗೈಸ್. ಎಲ್ಲ ಮಾಡಿದ್ರಿ ಅಂತ ಅನಿಸುತ್ತೆ. ಮಾಡಿ ನಿದ್ದೆ ಮಾಡಿ, ನಾವು ನಿದ್ದೆ ಮಾಡ್ತೀವಿ, ಎಲ್ಲ ಮಲ್ಗೋಣ. ಬಾಯ್, ಹುಷಾರಪ್ಪ. ಬಾಯ್ ಬಾಯ್ ಬಾಯ್. ಇವತ್ತಿನ ವ್ಲಾಗ್ ನಾನು ಸುರಭಿನ ಇಗ್ನೋರ್ ಮಾಡೋ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಈಗ ತೇಜು ಇಗ್ನೋರಿಗೆ ಸುರಭಿನ. ಸೊ ಉಲ್ಟಾ ಆಯಿತು ಗೈಸ್, ಅವಳೇ ನನ್ನ ಇಗ್ನೋರ್ ಮಾಡಿದ್ಲು. ಹಾಂ ಹಿಂಗೆ ನಾವು ಬರೀ ಎಲ್ಲದಕ್ಕೂ ಏನು ಗೊತ್ತಾ, ನನಗೆ
ಯಾರು ಹೆಂಗೋ ನನಗೆ ಗೊತ್ತಿಲ್ಲ, ಏನಾದರೂ ನನ್ನ ಇಷ್ಟಪಡೋ ವ್ಯಕ್ತಿ ತುಂಬ ಚಿಕ್ಕದಾಗ ಅಂದ್ರೂ ನಂಗೆ ದೊಡ್ಡದಾಗಿ ಹರ್ಟ್ ಆಗುತ್ತೆ. ಸೊ ಅದಕ್ಕೆ ಇವರು ಇಲ್ದಿರೋ ಮಾತುಗಳೆಲ್ಲ ಆಡ್ಬಿಟ್ರು, ನನಗೆ ಅದು ಇಷ್ಟ ಆಗಲಿಲ್ಲ. ಸೊ ಗೈಸ್ ನಾನು ವ್ಲಾಗಿಗೋಸ್ಕರ ಅಷ್ಟೇ ಗೈಸ್ ಆಡಿದ್ದು. ಆಮೇಲೆ ಇನ್ನೊಂದು ಕಾಮಿಡಿ ಏನಂದ್ರೆ ಇವತ್ತು ಮ್ಯಾಚ್ ಆಡೆ ಅಂದ್ರೆ ಏನೇನೋ ಆಡ್ತಿದ್ಲು. ಏನೇನೋ ಹಳೇದೈತೆ 2 ಸಲ ವಿಕೆಟ್ ಆಗಿರೋದು. ಗೈಸ್ ಅದು ನಾನು ಯಾವಾಗಲೂ ಪ್ರಾಕ್ಟೀಸ್ ಮಾಡಿದ್ದು. ಈಗ ಆಮೇಲೆ ಹೆಂಗೆ ಆಡ್ದೆ ಗೊತ್ತಾ, ಇವ್ರು ಅದಕ್ಕೆ ಬರಲಿಲ್ಲ ಆಡೋದನ್ನ ನೋಡೋಕ್ಕೆ. ಎಲ್ಲ ನಾನು ಹೊಡೆದೇ ಇರೋದು ಮಾತ್ರ ವಿಡಿಯೋ ಮಾಡಿದ್ರು, ಹೊಡೆದಿರೋದನ್ನ ಮಾಡಿಲ್ಲ. ಆಮೇಲೆ ಗೈಸ್ ಇನ್ನೊಂದು ಏನಂದ್ರೆ ನೋಡ್ರಿ, ಪೆಪ್ಸಿ ಬುಕ್ ಮಾಡ್ಕೋತಾಳೆ ಕುಡಿಯೋ. ನಂಗೆ ಇದರದವು 4-5 ಬಾಟ್ಲ್ ಎಸ್ತೀವಿ, ಅರ್ಧ ಕುಡಿತಾಳೆ ಅರ್ಧ ಇರ್ತಾಳೆ. ನಾನು ಕುಡಿಯೋದು, ನಂಗೆ ಅದು ಯಾವುದೇ ಹ್ಯಾಬಿಟ್ ಇಲ್ಲ. ಹ್ಯಾಬಿಟ್ ಇರೋದು ಯಾರಿಗೆ? ಹಂಗಾರೆ ನಾನೇನು ಕುಡ್ತೀನ? ಪೆಪ್ಸಿ ಕುಡಿಯೋರ ಕುಡ್ಕಿ ಹಾಕ್ತಾರೆ. ಆಮೇಲೆ ನೋಡಿ ಗೈಸ್ ತಿಂತಾಳೆ, ನೀವು ಮಮ್ಮಿ ಮೇಲೆ ಹಣ ಇಟ್ಬಿಟ್ಟು ಇಲ್ಲಿ ಇಕ್ತಾಳೆ ಇಲ್ಲಿ. ಮಮ್ಮಿ ಆಮೇಲೆ ಇಲ್ಲಿ ನೋಡ್ರಿ ಮಾವಿನ ಮಮ್ಮಿ ಮೇಲೆ ಹಣ ಇಕ್ಕಲ್ಲ. ಮಾವಿನ ಹಣ್ಣಿಗೆ ಡೀಲ್ ಆಗೋಲ್ಲ ಗೈಸ್. ಮಾವಿನ ಹಣ್ಣು ತಿಂದವಳೆ ಇಲ್ಲಿ ಇಕ್ಕವಳೆ. ಮಮ್ಮಿ ಮೇಲೆ ಹಣ ಇಕ್ಕಲ್ರಿ, ನಾನು ಮಾಡಿದ ನೀವು ಮಾಡಿ. ಒಟ್ಟಾಗ್ತದೆ ಅದು ಯಾರ್ದಪ್ಪ? ನಾನು ಚಿಕ್ಕ ಪ್ಲೇಟು, ನೀನು ದೊಡ್ಡ ಪ್ಲೇಟು. ಯಾಕೆ ಬಂದ್ಬಿಡಿ, ನೀನೇ ಕಣೆ ದೊಡ್ಡ ಪ್ಲೇಟಲ್ಲಿ ತಿಂದಿದ್ದು. ನಾನು ಬೇಕು ಅಂತ ಹೇಳಿಲ್ಲ, ನೀವು ತೊಳೆಯಂಗಿದ್ರೆ ಹಾಕ ಬನ್ನಿ ಅಂತ ಹೇಳಿದೆ. ನಾನೇ ತೊಳಿತೀನಿ ಎತ್ತಿಕ್ತೀನಿ ಅಂತ ಹೇಳಿದ್ರಿ ಎಲ್ಲ. ಗಾಯ್ಸ್ ಇವಳಿಗೆ ಎಷ್ಟು ಅಂತ ಮಾಡ್ಕೊಡ್ಲಿ ನಾನು ಹೇಳಿ? ಅಪ್ಪ ನಾನು ಇರೋಕ್ಕಾಗಲ್ಲ, ನನಗೆ ಕೆಲಸ ಎಲ್ಲ ನಾನೇ ಮಾಡಿದ್ದೀನಿ. ಲೋಪಾರ್ ಮಾಡಬೇಕು. ಎಷ್ಟು ಗೈಸ್ ಎಷ್ಟು ಕೆಲಸ ಮಾಡಿದೀನಿ ಗೊತ್ತಾ? ಇವತ್ತು ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲಾನು ಮಾಡಿ ನಾನು ಒಬ್ಳೆ ಮಾಡಿದ್ದೀನಿ. ಸರಿ 200ಕ್ಕೆ ಪಾರ್ಟಿ ಇಲ್ಲ? ನೆನ್ನೆ ತಿರ್ಲಿಲ್ವಾ? ಏನ ತರ್ಸಿದಾರು? ನಾನೇ. ನಂಗೆ ಅದು ಬೇಡ, ನಂಗೆ ಗೋವಾ ಕರ್ಕೊಂಡೋಗು. ತೊಳೆದ್ರ ಇನ್ನು ತಿಗನ. ಸೊ ಗೈಸ್ ಇವತ್ತಿನ ಬ್ಲಾಗ್ ಏನಂದ್ರೆ ಏನೇನಾಯಿತು. ಸೊ ಆದ್ರೂ ಇವಳು ಏನೇನು ಇಗ್ನೋರಿಂಗ್ ಮಾಡೋಕ್ಕಾಗಲಿಲ್ಲ. ಸೊ ಬರೀ ಒಂದು ಮಾವಿನ ಹಣ್ಣಿಗೆ ಡೀಲ್ ಆಗೋಲ್ಲ ಇವಳು ನನ್ನ ಹತ್ರ. ಬರೀ ಮಾಮಿಗೆ ನಾನು ಮಾಡಿದ್ರೆ ಬೇಜಾನ್ ಮಾಡ್ಬಿಡ್ತೀನಿ, ಆಮೇಲೆ ಹತ್ತು ಬಿಡ್ತೀರಾ. ಓ ನಾನು ಹೇಳೋದು ನೀನು, ನೀವು ಹತ್ತು ಬಿಡ್ತೀರಾ. ಸೊ ಗೈಸ್ ಆಮೇಲೆ ಇನ್ನೊಂದು ಏನಂದರೆ ಸ್ವಲ್ಪ ಇಶ್ಯೂಸಿಂದ ವ್ಲಾಗ್ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ ಡೈಲಿ, ನೆಟ್ವರ್ಕ್ ಇಶ್ಯೂಸಿಂದ ಪ್ಲಸ್ ಎಡಿಟ್ ಇಶ್ಯೂಸಿಂದ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ವ್ಲಾಗ್. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೈಸ್. ಮೇ ಬಿ ಇಷ್ಟ ಆಗಿರ್ಬೋದು, ಇಲ್ಲ ಇಷ್ಟ ಆಗದೇನೂ ಇರ್ಬೋದು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಅಲ್ಲ ಪಾಪ? ಎಸ್ ಗೈಸ್, ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಸುರಭಿ ರೆಡ್ಡಿ 04 ಅನ್ನೋ ಒಂದು ID ಇದೆ ಇನ್ಸ್ಟಾಗ್ರಾಮಲ್ಲಿ. ಇನ್ನೂ ಯಾರ್ಯಾರು ಫಾಲೋ ಮಾಡಿದ ಫಾಲೋ ಮಾಡ್ಕೊಂಡು. ಬೈ ಬೈ ಗೈಸ್.